ಹೋಗುವಾಗ ಎದುರಾಗುವ ಗುಂಡಿಗಳು ಅದೆಷ್ಟು ಸಂದರ್ಭದಲ್ಲಿ ವಾಹನ ಸವಾರರಿಗೆ ಅಪಘಾತವಾಗುವಂತೆ ಮಾಡುತ್ತವೆ. ಅದರಲ್ಲೂ ಮಳೆಗಾಲದಲ್ಲಿ ಗುಂಡಿಗಳದ್ದೇ ಕಾರುಬಾರು. ಇಂತಹ ಸವಾಲುಗಳನ್ನು ಅರಿತ JNN ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ತಂಡ ರಸ್ತೆ ಗುಂಡಿಗಳಿಗಾಗಿ ನಾವೀನ್ಯತೆಯ ಉತ್ಪನ್ನವೊಂದನ್ನು ಆವಿಷ್ಕರಿಸಿದ್ದಾರೆ. ಈ ಬಗ್ಗೆ ಶಿವಮೊಗ್ಗ ಸಂಸದರಾದ BY ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಅಧ್ಯಕ್ಷರು ಆದ ಶಿವಮೊಗ್ಗ ಅಭಿವೃದ್ಧಿಗೋಸ್ಕರ ಸದಾ ಬೆಂಬಲವನ್ನು ನಿಂತಿರುವಂತಹ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ಒಂದು ವಿಶೇಷವಾದಂತಹ ಒಂದು ಪ್ರಯೋಗ ನಮ್ಮ NAS ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ರೀತಿ ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ನಮ್ಮ ವಿದ್ಯಾರ್ಥಿನಿಯರಿರ್ಬೋದು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನ ಒಂದು ಸಹಕಾರದಿಂದ ಅನೇಕ ಈ ರೀತಿಯಾದ ಪ್ರಯೋಗಗಳನ್ನ ಮಾಡ್ಕೊಂಡು ಬರ್ತಾರೆ ಇದ್ದಾರೆ. ಅದ್ರ ಇವತ್ತು ಅತ್ಯಂತ ಹೆಮ್ಮೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಿವಮೊಗ್ಗದ ಒಂದು ಇತಿಹಾಸ ಇರುವಂತ ಈ ಒಂದು NAS ಇನ್ಸ್ಟಿಟ್ಯೂಷನ್ ಅಲ್ಲಿ JNNC ಕಾಲೇಜಿನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಅರುಣ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕೋಲ್ಡ್ ವಾಟರ್ ಮಿಕ್ಸ್ ಅನ್ನ ಅದನ್ನು ಕೂಡ ಪೇಟೆಂಟ್ ಅನ್ನ ತೆಗೆದುಕೊಂಡು ಅಧಿಕೃತವಾಗಿ ಇವತ್ತು ತಮ್ಮ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ಅತ್ಯಂತ ಹೆಮ್ಮೆ ತರುವಂತ ವಿಚಾರ. ನಮ್ಮ ಇನ್ಸ್ಟಿಟ್ಯೂಷನ್ ನ ಎಲ್ಲ ಮುಖ್ಯಸ್ಥರಿಗೆ, ಮ್ಯಾನೇಜ್ಮೆಂಟ್ಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ನಮ್ಮ ಚರ್ಚೆಗಳು ಗೊತ್ತಿರ್ಬೋದು, ನಮ್ಮ ದೇಶದ ಒಂದು GDP ಯಲ್ಲಿ ಪ್ರತಿ ವರ್ಷ 3.15 ಅಷ್ಟು ವಾರ್ಷಿಕವಾಗಿ ವರ್ಷಕ್ಕೆ ಒಟ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಆರೋಗ್ಯ ಮತ್ತೆ ಆಕ್ಸಿಡೆಂಟಲ್ ಡೆತ್ ಸಂಬಂಧಪಟ್ಟದ್ದು ಅಂತ ಹೇಳಿ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ನಿನ್ನೆ ನಾನು ಇಲ್ಲಿ ಬರ್ಬೇಕು ಅಂತ ಹಾಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ತೆಗೆದುಕೊಂಡೆ. 2021ರಲ್ಲಿ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಸ್ಗಳು 3625 ಡೆತ್ಸ್ ಎಷ್ಟಾಗಿದೆ ಅಂದ್ರೆ 1481, ಇಂಜುರೀಸ್ ಅವರೇಜ್ 3000. ಬರೀ ಪಾರ್ಟ್ ಹೋಲ್ಸ್ ಇಂದ ಯಾವುದು ಪಾರ್ಟ್ ಹೋಲ್ ರಿಲೇಟೆಡ್ ಆಕ್ಸಿಡೆಂಟ್ಸ್, ಡೆತ್ಸ್ ಅಂಡ್ ಇಂಜುರೀಸ್. ಓವರಾಲ್ ಆಗಿ ರಸ್ತೆ ಅಪಘಾತಗಳ ಇದರಲ್ಲಿ ಪ್ರತಿ ವರ್ಷ ನಮಗೆ ಸುಮಾರು 4 ರಿಂದ 5 ಲಕ್ಷ ಅಪಘಾತಗಳು ಸಂಭವ ಆದರೆ ಇದರಲ್ಲಿ ಸುಮಾರು more than 1.5 lakh ಸಾವು ನೋವುಗಳು, ಸುಮಾರು 3 ರಿಂದ 4 ಲಕ್ಷ ಅತ್ಯಂತ ಗಂಭೀರ ಗಾಯಗಳಾಗಿದ್ದು ಒಂದು ಅವರೇಜ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನನ್ಗೆ ನಿನ್ನೆ ಸಿಕ್ತು. ಅದರಲ್ಲೂ 60 ವರ್ಷಕ್ಕಿಂತ 60% ಸಾವುಗಳು 18 ರಿಂದ 35 ವರ್ಷದ ವಯಸ್ಸಿನ ಯುವಕರಲ್ಲಿ ಸಾವು ಹೆಚ್ಚಾಗ್ತಾ ಇದೆ. ಅಂದ್ರೆ 2 ವೀಲರ್ ರೈಡ್ ಮಾಡ್ಬೇಕಾದಾಗ ಈ ತರ ಪಾರ್ಟ್ ಹೋಲ್ಸ್ ಇಂದ, ಇಶ್ಯೂಸ್ ಗಳಿಂದ ಆಕ್ಸಿಡೆಂಟ್ ಡೆತ್ಗಳು ಈ ತರದ್ದು ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ರೋಡ್ ಸೇಫ್ಟಿಗೋಸ್ಕರ 4E ಕ್ಯಾಪಿಟಲ್ ಲೆಟರ್ ABCDE ಕಾರ್ಯತಂತ್ರವನ್ನು ಈಗಾಗಲೇ ಜಾರಿ ತಂದಿದೆ. ಅದು ಇಂಜಿನಿಯರಿಂಗ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಎಮರ್ಜೆನ್ಸಿ ರೆಸ್ಪಾನ್ಸ್ ಈ ರೀತಿ ಇಟ್ಕೊಂಡಿತ್ತು ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಕೆಲಸವನ್ನ ಮಾಡ್ತಾ ಇದೆ. ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿದೆ, ಸಾಕಷ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಗಳು ಈ ಆಗ್ತಾ ಇದೆ. ಹಿಂಗಾಗಿ ನೆನಪಿರ್ಬೋದು, ಮಳೆಗಾಲದಲ್ಲಿ ಗುಂಡಿ ಬಿದ್ದಾಗ ಮುಚ್ಚೋಣ ಅಂದ್ರೆ ಸರ್ ಮಳೆಗಾಲ ನಿಂತ್ಕೊಂಡ್ಲಿ ಮಳೆ ನಿಂತಾಗ ಮಾಡೋಣ, ಈಗ ಹಾಗೇನಿಲ್ಲ. ಇವತ್ತು ಈಗ ಯಾವ ಸೀಸನ್ ಅಲ್ಲೂ ಕೂಡ ನಾವು ವರ್ಕ್ ಅನ್ನ ಮಾಡ್ಬೋದು. ಎಸ್ಪೆಷಲಿ ಪಾರ್ಟ್ ಹೋಲ್ಸ್ ಬೀಳೋದಂದ್ರೆ ಮಳೆಗಾಲದಲ್ಲಿ, ಮಳೆಗಾಲ ಮುಗಿಯೋದ್ರೊಳಗೆ ಅರ್ಧ ವರ್ಷ ಮುಗಿದು ಹೋಗಿರುತ್ತೆ. ಹಾಗಾಗಿ ಇವತ್ತು ನಮ್ಮ JNN ಕಾಲೇಜಿನ ವಿದ್ಯಾರ್ಥಿಗಳು ಸಾಕಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬಂದಿದ್ರು ಕೂಡ ಅದಕ್ಕೆ ಇನ್ನೊಂದು ವ್ಯಾಲ್ಯೂಯೇಟೆಡ್ ಆಗಿ ಇವತ್ತು ಕೋಲ್ಡ್ ಪ್ಯಾಕ್ ಮಿಕ್ಸ್ ಅನ್ನ ಕಂಡುಹಿಡಿಯುವಂತ ಒಂದು ಪ್ರಯತ್ನವನ್ನು ಮಾಡಿರುವುದು ಇಡೀ ನಮ್ಮ ದೇಶಕ್ಕೆ ಒಂದು ಗೌರವ ತರುವಂತ ವಿಚಾರ. ನಾನು ಕೂಡ ಒನ್ ಆಫ್ ದಿ ನ್ಯಾಷನಲ್ ರೈಲ್ವೆ ಪ್ಲಾನಿಂಗ್ ಕಮಿಟಿ ಮೆಂಬರ್ ಆಗಿ ಕೇಂದ್ರದಲ್ಲಿ ಗಡ್ಕರಿ ಜೊತೆಗೆ ಮೀಟಿಂಗ್ ಅಲ್ಲಿ ಬರೋದ್ರಿಂದ ಆಫ್ಟರ್ ದಿಸ್ ಮಹಾರಾಷ್ಟ್ರ ಎಲೆಕ್ಷನ್ಸ್ ಸೇರ್ತೀವಿ. ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದಂತ ಸಾಧನೆ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಗಡ್ಕರಿಜಿ ಗಮನಕ್ಕೂ ಕೂಡ ತಂದು ಅಲ್ಲೂ ನಮ್ಮ we have
ಯಾವುದೇ ಕಾಲದಲ್ಲಿಯೂ ಸಹಾಯಕ ಪೊಲೀಸ್ ಕಠಿಣಗಳು ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.